ಬೆಂಗಳೂರಿನಲ್ಲಿ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಯಾರಪ್ಪ ಟ್ವಿಸ್ಟ್ ಕೊಟ್ಟಿರೋದು ಅಂದ್ರೆ ಸಿಸಿ ಕ್ಯಾಮ್ರಾ. ಗಣೇಶನ ಮೇಲೆ ಮಹಿಳೆಯೇ ಚಪ್ಪಲಿ ಇಟ್ಟಿರುವ ಬಗ್ಗೆ ಸಿಸಿ ಕ್ಯಾಮ್ರಾ ಪ್ರೂವ್ ಮಾಡ್ತಾ ಇದೆ. ಮಹಿಳೆಯ ಚಲನವಲನವನ್ನ ಪತ್ತೆ ಮಾಡಿದರೆ ಚಪ್ಪಲಿ ಧರಿಸಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾಳಾಕೆ. ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಕಾಲಲ್ಲಿ ಚಪ್ಪಲಿನೇ ಇರಲಿಲ್ಲ. ಕೂಡಲೇ ಆಕೆನ ಬಂಧಿಸಬೇಕು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಓಕೆ, ಇದೀಗ ಕೂಡಲೇ ಆ ಮಹಿಳೆಯನ್ನ ಬಂಧಿಸಬೇಕು ಅಂತ ಜನ ಧ್ವನಿ ಎತ್ತಿದ್ದಾರೆ. ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಕೆ ಇಂಟೆನ್ಷನ್ ಏನಿತ್ತು, ಮಾನಸಿಕ ಅಸ್ವಸ್ಥೆನ ಯಾಕೆ ಹಾಗೆ ಮಾಡಿದ್ಲು ಅನ್ನೋದು ಪ್ರಶ್ನೆ. ಬೇಲೂರಿನಲ್ಲಿ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟು ಬಂದಿದ್ರು. ಯಾರಪ್ಪ ಹಿಂಗು ಮಾಡಿದ್ದು ಅಂತ ಬೆಳಗ್ಗೆಯಿಂದಲೂ ಕೂಡ ವಿಪರೀತ ಪ್ರಶ್ನೆಗಳು, ಅನುಮಾನಗಳು, ಕೋಪ, ಅಸಮಾಧಾನ, ಬೇಜಾರು ಎಲ್ಲವೂ ಆಗಿತ್ತು ಅದೊಂದು ವರ್ಗಕ್ಕೆ. ಸಿಸಿಟಿವಿ ಇದೀಗ ಮತ್ತೊಂದು ತಿರುವು ಕೊಡ್ತಾ ಇದೆ ಈ ಪ್ರಕರಣದಲ್ಲಿ. ಚಪ್ಪಲಿ ಧರಿಸಿ ದೇವಸ್ಥಾನಕ್ಕೆ ಒಬ್ಬ ಮಹಿಳೆ ಎಂಟ್ರಿ ಕೊಡ್ತಾರೆ. ಬಟ್ ವಾಪಸ್ ಬರ್ಬೇಕಾದ್ರೆ ಆಕೆಯ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಅದನ್ನೆಲ್ಲ ತೀರಾ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತಾ ಇದೆ. ನೋಡಿ ಅಲ್ಲಿ ಇದಕ್ಕೆ ಎಂಥ ವಿಕೃತಿ ಅಂತಾರೆ. ಗಣಪತಿ ವಿಗ್ರಹದ ಸೊಂಡಿಲ ಬಳಿ ತನ್ನ 2 ಪಾದರಕ್ಷೆಯನ್ನು ಇಟ್ಟು ಹೋಗಿದ್ರು. ಹಲವಾರು ಅನುಮಾನಕ್ಕೆ ಕಾರಣವಾಗಿತ್ತು. ಬೇರೆ ಧರ್ಮದವರು ಏನಾದರೂ ಮಾಡಿದಾರ ಅನ್ನುವ ಅನುಮಾನಗಳು ಬರ್ತಾ ಇತ್ತು. ಬಟ್ ಈ ಹೆಂಗಸಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಆಕೆ ಯಾರು ಅಂತ ಗೊತ್ತಿಲ್ಲ. ಆಕೆ ಉದ್ದೇಶ ಏನು ಅಂತ ಗೊತ್ತಿರಲಿಲ್ಲ. ಈಕೆ ಈ ಕಿತಾಪತಿ ಮಾಡಿರೋದು. ಆ್ಯಂಡ್ ಆಕೆ ಕಾಲಲ್ಲಿ ಇತ್ತಲ್ಲ ಅದೇ ಚಪ್ಪಲಿ. ಈಗ ಆಕೆಗೆ ಏನಾದ್ರು ಮಾನಸಿಕ ಅಸ್ವಸ್ಥೆನ ಆಕೆ ಪ್ರಶ್ನೆ, ಅಥವಾ ಯಾರು ಹೇಳ್ಕೊಟ್ಟು ಮಾಡಿಸಿದ್ರು, ಏನು ಉದ್ದೇಶ ಇತ್ತು, ಯಾಕೆ ಆಕೆ ದೇವಸ್ಥಾನಕ್ಕೆ ಬಂದಿರೋದು ಕೈ ಮುಗಿಯೋಕ್ಕಂತೂ ಅಲ್ಲ ಬಿಡಿ. ಅದು ಈಗ ಅವಳು ಯಾರು ಅನ್ನೋದು ಗೊತ್ತಾಗ್ಬೇಕು ಫಸ್ಟು. ಅವಳು ಯಾರು, ಯಾಕೆ ಹಾಗೆ ಮಾಡಿದ್ಲು ಅನ್ನೋದು ಆಮೇಲಿನ ಪ್ರಶ್ನೆ. ಮೊದಲು ಅವಳು ಯಾರು ಅಂತ ಗೊತ್ತಾಗಬೇಕು. ಆಕೆ ಯಾರು ಅಂತ, ಅವಳು ಅಂತ ಇದ್ದೀನಿ ನಾನು. ಆಕೆ ಯಾರು ಅನ್ನೋದು ಗೊತ್ತಾಗಬೇಕು. ಇದು ಆ ಊರಿನ ಜನಕ್ಕೆ ಒಂಥರ ಹೆಂಗಾಗ್ಬಿಡ್ತು ಅಂದರೆ, ಅದು ನಂಬಿಕೆ ಮೇಲೆ ಘಾಸಿ ಮಾಡ್ದಂಗೆ ರೀ. ಇದೆಲ್ಲ ವಿಕೃತಿ ಮೆರೆಯೋದು ಅಂತಾರೆ ಇದನ್ನ. ಅದು ನೋಡಲಿಕ್ಕೆ ಬಹಳ ಕೋಪ ತರಿಸುವಂತಹ ದೃಶ್ಯ. ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಹಾಸನದ ಬೇಲೂರಿನಲ್ಲಿ ಗಣಪತಿಗೆ ಕೈ ಮುಗಿದು ಬರಬೇಕು. ನಿನ್ನ ಕೈಲಾಗುತ್ತಾ, ಹೂವಿಟ್ಟು ಬರಬೇಕು, ಪೂಜೆ ಮಾಡಿಸಿ ಬರಬೇಕು. ಆಗ್ಲಿಲ್ವಾ ಬಾಯಿ ಮುಚ್ಕೊಂಡು ಹೋಗ್ತಾ ಇರಬೇಕು. ಇದಕ್ಕೇನಂತಾರೆ? ಇಂತಹ ವಿಕೃತಿ ಮೆರೆಯೋರನ್ನ ಯಾವ ಪದದಿಂದ ಮಾತನಾಡ್ಬೋದು ನಾವು? ಏನಂತ ವರ್ಣಿಸೋದು ಇಂಥವ್ರುಗಳಿಗೆ? ಮದ್ದೂರಿನ ಗಲಾಟೆ ಇನ್ನೂ ಕೂಡ ಮಾಸಿಲ್ಲ. ಗಲಾಟೆ ಅಥವಾ ಗಾಯ ಕಲ್ಲಲ್ಲಿ ಹೊಡೆದ್ರು ಅನ್ನೋದು. ಬಟ್ ಇಲ್ಲಾಗಿರೋದು ಏನು? ನಾವು ಎಲ್ಲರ ರೀತಿಯಲ್ಲಿ ಇದು ಮತ್ತೊಂದು ಧರ್ಮದವರು ಮಾಡಿದ್ರು ಅಂತ ಹೇಳ್ತಾ ಇಲ್ಲ, ಪ್ರವೋಕ್ ಮಾಡ್ತಾ ಇಲ್ಲ. ಮೊದಲು ಆಕೆ ಯಾರು ಅನ್ನೋದು ಗೊತ್ತಾಗಬೇಕು. ಆನಂತರ ಆಕೆ ಉದ್ದೇಶ ಗೊತ್ತಾಗುತ್ತೆ. ಇನ್ನು ಸಿ.ಟಿ. ರವಿ ಈ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಪುರಸಭೆಯ ಆವರಣದಲ್ಲಿರುವಂತ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾಕಿದ್ದಾರೆ. ಅಂದ್ರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನ ಮಾಡಿದ್ದಾರೆ. ಈ ಸಂಚಿನ ಭಾಗವಾಗಿಯೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ನನಗನ್ಸುತ್ತೆ ಸಂಚಿನ ಭಾಗವಾಗಿ ಈ ಚಪ್ಪಲಿ ಹಾರನ್ನು ಹಾಕಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ಪರೀಕ್ಷೆ ಮಾಡಬೇಕು. ನಾವು ಸಜ್ಜನರು, ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನರಿಗೆ ಯಾರೂ ಉಳಿಯಲ್ಲ. ಪೊಲೀಸುಗೆ ಆಗ್ರಹ ಮಾಡ್ತೇನೆ, ನೀವು ಸ್ಪೆಷಲ್ ಟೀಮ್ ಮಾಡಿ CCTV ಫುಟೇಜನ್ನು ಸಂಗ್ರಹ ಮಾಡಿ ಯಾವನ್ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ, ಕೇಸ್ ಹಾಕೋದು ಮಾತ್ರ ಅಲ್ಲ, ಅವ್ನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ. ಯಾವನ್ ಬೇಕಾರಾಗಿರಲಿ, ಯಾವ ಜಾತಿಗೆ ಬೇಕಾದ್ರೂ ಸೇರಿರ್ತೀವಿ. ಅವನ ಮನೆಗೆ CCTV ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ
ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ. ಆ ಬುಲ್ಡೋಜರ್ ಹೊಡೆಸಿದ್ರೆ ಸಂದೇಶ ಹೋಗುತ್ತೆ. ಇಲ್ಲಿ ಯಾವ್ದಾದ್ರು ತಪ್ಪಿತಸ್ಥರನ್ನು ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ರೆ ಸಮಾಜವೇ ಬುಲ್ಡೋಜರ್ ತಗೊಂಡು ನಿಲ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ. ನಾನು ಆ ಜನರ ಭಾವನೆ ಜೊತೆ ಮೇಲ್ನೋಟಕ್ಕೆ ಮಹಿಳೆ ಇವರು ಹುಚ್ಚಿ ಅಂತಕ್ಕಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಇದು ಮೇಲ್ನೋಟದ ಸುದ್ದಿ ಅಷ್ಟೇ. ಹುಚ್ಚಿಯಾದಂತಹವರು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥ ಮಹಿಳೆ ಕವರ್ ಮಾಡ್ಕೊಂಡು ಏನಕ್ಕೆ ಬರ್ತಾ ಇದ್ದಾರೆ, ಅದು ಸಾಧ್ಯ ಇಲ್ಲ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ, ನನ್ನ ಗೃಹ ಸಚಿವರಿಗೆ ಈ ಮೂಲಕ ಮನವಿ ಮಾಡಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಯಾರು ಸಂಬಂಧಪಟ್ಟಿರ್ತಕ್ಕಂಥವ್ರಿದ್ದಾರೆ ಅದನ್ನು ಪರಿಪೂರ್ಣವಾಗಿ ಕೂಡಲೇ ಬಂಧಿಸಬೇಕು, ಕ್ಷಮಾಪಣೆಯನ್ನು ಕೇಳಬೇಕು. ಇದು ಬರೀ ಬೇಲೂರು ಆಗಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ 7 ಕೋಟಿ ಜನಕ್ಕೆ ಆಗಿರ್ತಕ್ಕಂಥ ಅವಮಾನ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೀನಿ. ಈಗ ಇಲ್ಲಿ CCTVಲಿ ಸ್ಪಷ್ಟವಾಗಿ ಸಂಪೂರ್ಣವಾಗಿ ಅವರು ಯಾವ ರೀತಿ ಗೊತ್ತಿಲ್ಲ. ಬಹುಶಃ ನನಗನ್ಸುತ್ತೆ ಯಾವುದೋ ಒತ್ತಡ ಇರಬೇಕು, ದಾರಿಯನ್ನು ತಪ್ಪಿಸ್ತಕ್ಕಂಥ ಒಂದು ಸಂದೇಶ ಇರಬೇಕು. ಹಾಗಾಗಿ ಅಸ್ಪೃಶ್ಯ ಮಹಿಳೆ ಅಂದರೆ ಯಾರೂ ಸಹ ಇದಾಗಲ್ಲ ಅಂತಕ್ಕಂಥದ್ದು ಇದು ಮಾಡ್ತಾ ಇದ್ದಾರೆ. ಯಾವ ಅಸ್ಪೃಶ್ಯ ಮಹಿಳೆ, ಅದು ಹೆಂಗಾಯ್ತು? ಅಸ್ಪೃಶ್ಯ ಮಹಿಳೆ ಏನಕ್ಕೆ, ಅಸ್ವಸ್ಥ ಮಹಿಳೆ ಏನಕ್ಕೆ ಮುಖವಾಡವನ್ನು ಹಾಕಂತಾರೆ? ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲಿಗ ಚೇತನ್ ನೀಡ್ತಾರೆ. ಚೇತನ್, ಇಟ್ಸ್ ಟೂ ಅರ್ಲಿ, ಈಗಲೇ ಅದು ಕೋಮುಗಲಭೆನ ಮತ್ತೊಂದು ಧರ್ಮದವರ ಅಂತ ಹೇಳಕ್ಕೆ. ಬಟ್ ಎಷ್ಟೊತ್ತು ಬೇಕು? ಆ ಹೆಣ್ಮಗಳು ಯಾರು, ಆಕೆ ಎಲ್ಲಿ, ಅವಳು ಯಾವ ಧರ್ಮದವಳು, ಯಾವ ಜಾತಿಯವಳು, ಈ ಎಲ್ಲ ಕನ್ಫ್ಯೂಷನ್ಸ್ಗಳು, ಪ್ರಶ್ನೆಗಳು ಓಡಾಡ್ತಾ ಇದೆಯಲ್ಲ, ಇದಕ್ಕೆ ಉತ್ತರ ಕಂಡು ಹಿಡಿಯೋಕೆ ಆ ಗ್ರಾಮದ ಅಥವಾ ಆ ಊರಿನ ಪೊಲೀಸರಿಗೆ ಎಷ್ಟೊತ್ತು ಬೇಕು? ಎಸ್ ವಿದ್ಯಾ, ಏನು ಹಾಸನ ಜಿಲ್ಲೆ ಬೇಲೂರು ಪುರಸಭೆ ಆವರಣದಲ್ಲಿರ್ತಕ್ಕಂಥ ವರಸಿದ್ಧಿ ವಿನಾಯಕ ದೇವಾಲಯ ಏನಿದೆ, ಅಲ್ಲಿರ್ತಕ್ಕಂಥ ವರಸಿದ್ಧಿ ವಿನಾಯಕನ ಮೂರ್ತಿಯ ಮೇಲೆ ಚಪ್ಪಲಿ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಅದರ ಜಾಡು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಆಕೆ ಏನಿದ್ದಾಳೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ಚೇತನ್, ಸಾರಿ ಫಾರ್ ದ ಇಂಟರಪ್ಟ್. ವಿಡಿಯೋ ನೋಡ್ಕೊಂಡು ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಇದ್ದಾರೆ, ಅಥವಾ ಆಕೆ ಬಗ್ಗೆ ಗೊತ್ತಿರೋರು ಮಾನಸಿಕ ಅಸ್ವಸ್ಥೆ ಅಂತ ಇದ್ದಾರಾ? ಆಮೇಲೆ ರಾಜಕಾರಣಿಗಳು ಇದನ್ನೇ ಇಟ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಬೇಡ, ಕೋಮು ಗಲಭೆ ಅಂತ ಇದ್ದಾರಲ್ಲ, ಈಕೆ ನಿಜಕ್ಕೂ ಮತ್ತೊಂದು ಕೋಮಿಗೆ ಸಂಬಂಧಪಟ್ಟವಳ? ಯಾರಾಕೆ? ಆಕೆ ಹಿಂದೆ ಮುಂದೆ ಏನು ಪೊಲೀಸರಿಗೆ ಗೊತ್ತಾಗಿಲ್ವಾ ಇನ್ನು? ಸದ್ಯಕ್ಕೆ ಅದ್ರ ಮಾಹಿತಿ ಪ್ರಾಥಮಿಕವಾಗಿ ತಿಳಿದು ಬಂದಿರತಕ್ಕಂಥದ್ದು ಏನಂದ್ರೆ ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಆಕೆ ಯಾವ ಧರ್ಮದವಳು, ಆಕೆ ಯಾವ ಇದಕ್ಕೆ ಸೇರಿದವಳು ಅಂತ ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಪೊಲೀಸರು ಅದೇ ವಿಚಾರವಾಗಿ ಈಗ ಆಕೆ ಎಲ್ಲಿಂದ ಬಂದ್ಲು, ಯಾವೆಲ್ಲ ಕಾರಣಕ್ಕೆ ಆಕೆ ಮುಖವಸ್ತ್ರವನ್ನ ಧರಿಸಿ ಬಂದು ಆಕೆ ಈ ತರದ ಒಂದು ಕೃತ್ಯವನ್ನ ಯಾಕೆ ಮಾಡಿದ್ಲು, ಅವಳ ಹಿಂದೆ ಯಾರಾದ್ರೂ ಇದ್ದಾರಾ, ಈ ಎಲ್ಲ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರು ಕಲೆ ಹಾಕಿದ್ದಾರೆ. ಆದ್ರೆ HK ಸುರೇಶ್ ಏನಿದ್ದಾರೆ ಅವರು ಇದು ಈಗಾಗಲೇ ಹಿಂದೂ ಧಾರ್ಮಿಕ ಧಕ್ಕೆ ತರಲಿಕ್ಕೆ ಈ ಕೃತ್ಯವನ್ನ ಮಾಡಲಾಗಿದೆ ಅಂತ ಒಂದು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ವಿದ್ಯಾ. ಮಾನಸಿಕ ಅಸ್ವಸ್ಥೆ ಅನ್ನುವಂತಹ ಒಂದು ಶೀಲ್ಡ್ ಇಟ್ಕೊಂಡು ಆಕೆಯನ್ನ ಇನ್ನೊಂದು ರೀತಿಯಲ್ಲಿ ನೋಡೋಕ್ಕಾಗಲ್ಲ. ನನ್ನ ಪ್ರಶ್ನೆ ಚೇತನ್ ಅವರೇ, ನಿಜಕ್ಕೂ ಇನ್ನು ಎಷ್ಟೊತ್ತು ಬೇಕು? ಆಕೆ ಯಾರು, ಆಕೆ ಹಿಂದೆ ಮುಂದೆ ತಿಳ್ಕೊಳ್ಳೋಕ್ಕೆ ಎಷ್ಟೊತ್ತು ಬೇಕು? ಏನೂ ಇಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ, ವಿಡಿಯೋದಲ್ಲೇ ಅವರು ಅಥವಾ ಮೇಲ್ನೋಟಕ್ಕೆ ಆಕೆ ಮಾನಸಿಕ ಅಸ್ವಸ್ಥೆ ಅಂದ ತಕ್ಷಣ ತಡೆಯೋಕ್ಕಾಗಲ್ಲ ಇದನ್ನ. ಯಾಕಂದ್ರೆ ಮದ್ದೂರಲ್ಲಿ ಆಗಿದ್ದ ಗಲಾಟೆ ಬೇಲೂರಲ್ಲಿ ಆಗಬಾರ್ದಲ್ವಾ? ಸೊ ಕ್ಲಾರಿಟಿ ಕೊಡ್ಬೇಕಲ್ವಾ? ಹೌದು ವಿದ್ಯಾ, ಈ ಕಿಡಿಗೇಡಿಗಳು ಅಂದ್ರೆ ಈ ಕೃತ್ಯ ಏನಿದೆ ಇದು ನಿಜವಾಗ್ಲೂ ಹಿಂದೂ ಏನು ಧಾರ್ಮಿಕತೆಗೆ ಧಕ್ಕೆ ತರುವಂತಹ ಒಂದು ಈ ಕಿಡಿಗೇಡಿತನ. ಹಾಗಾಗಿ ಪೊಲೀಸರು ಶೀಘ್ರದಲ್ಲೇ ಆಕೆಯನ್ನ ಅಂದ್ರೆ ಆಕೆ ಯಾವ ಕಾರಣಕ್ಕೆ ಈ ಕೃತ್ಯವನ್ನ ಮಾಡಿದ್ದಾಳೆ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಸಿಗುವಂತ ಸಾಧ್ಯತೆ ಇರತಕ್ಕಂಥದ್ದು ವಿದ್ಯಾ. ಮಾನಸಿಕ ಅಸ್ವಸ್ಥೆ ಅಂದ್ರೆ ರೋಡಲ್ಲಿ ಹೋಗೋರಿಗೆ ಕಲ್ಲು ಹೊಡೆದ್ರೆ ಈಕೆಗೆ ಏನೋ ತಲೆ ಕೆಟ್ಟಿದೆ ಅನ್ಬೋದು, ಅಥವಾ ಇನ್ನೇನೋ ಮಾಡಿದ್ರೆ ತಲೆ. ದೇವಸ್ಥಾನಕ್ಕೆ ಹೋಗ್ತಾಳೆ, ಮುಖಕ್ಕೆ ಮಾಸ್ಕ್ ಅಥವಾ ಮುಸ್ಕನ್ನ ಮುಚ್ಕೊಳ್ತಾಳೆ, ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲಾ ಪ್ಲಾನ್ ಮಾಡ್ತಾಳೆ, ಕಾಲಲ್ಲಿರೋ ಚಪ್ಪಲಿನ ತೆಗೆದು ದೇವ್ರ ಮೇಲೆ ಇಟ್ಟು ಬರ್ತಾಳೆ ಅಂದ್ರೆ ಆಕೆಗೆ ಮಾನಸಿಕ ಅಸ್ವಸ್ಥೆ ಅನ್ನೋ ಟ್ಯಾಗ್ ಲೈನ್ ಅನ್ನ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಚೇತನ್, ಎಸ್ ವಿದ್ಯಾ, ಏನು ನಾವು ಇನ್ನೊಂದು ಅಂದ್ರೆ CCTV ಫುಟೇಜ್ ಅದರ ಆಧಾರದ ಮೇಲೆ ಆಕೆ ಆ ಫುಟ್ಪಾತ್ ನಲ್ಲಿ ಮಲಗಿರೋ ಅಂತದ್ದು, ಜೊತೆಗೆ ಫುಟ್ಪಾತ್ ನಲ್ಲಿ ಓಡಾಡ್ತಿರೋ ಅಂತದ್ದು, ಆಕೆ ಸುಖ ಸುಮ್ನೆ ಆ ಪ್ರದೇಶದಲ್ಲೇ
ಓಡಾಡ್ತಿರ್ತಕ್ಕಂಥದ್ದು. ಈ ವಿಡಿಯೋವನ್ನ ಆಧರಿಸಿ ಆಕೆ ಮಾನಸಿಕ ಅಸ್ವಸ್ಥತೆ ಇರಬಹುದು ಅನ್ನೋ ಒಂದು ಅಂದಾಜು, ಅಂದ್ರೆ ಪ್ರಾಥಮಿಕವಾಗಿ ಇದನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಆಕೆ ಎಲ್ಲಿಂದ ಬಂದ್ಲು, ಆಕೆ ಯಾವ ಕಾರಣಕ್ಕೋಸ್ಕರ ದೇವಸ್ಥಾನದ ಒಳಗೆ, ಅಂದ್ರೆ ಆಕೆ ಹೋದಾಗ ದೇವಾಲಯದಲ್ಲಿ ಯಾರು ಇರ್ಲಿಲ್ವಾ, ಆ ಸಮಯದಲ್ಲಿ ಯಾಕೆ ಹೋದ್ಲು, ಹೋಗಿ ಯಾಕೆ ಈ ತರದ ಒಂದು ಕಿಡಿಗೇಡಿತನ ಮಾಡಿದ್ಲು ಅನ್ನೋದನ್ನ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿರ್ತಕ್ಕಂಥದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ಮಾನಸಿಕ ಅಸ್ವಸ್ಥೆ ಅಂತ ಶೀಲ್ಡ್ ಕೊಟ್ಟು ಇದನ್ನ ಮುಚ್ಚಾಕೋ ಪ್ರಯತ್ನಗಳಾಗಬಾರ್ದು. ಯಾಕಂದ್ರೆ ಇಂಥವಕ್ಕೆ ತಕ್ಷಣವೇ ಉತ್ತರ ಸಿಕ್ಕರೆ ಮತ್ತೊಂದು ಕಡೆ ಇಂತಹ ಗಲಾಟೆಗಳು ಅಥವಾ ಇಂತಹ ಇನ್ಸಿಡೆಂಟ್ಗಳಾಗೋದು ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ರಾಜಕಾರಣಿಗಳು ತಮಗೆ ಬೇಕಾದಂಗೆ ಬೇಳೆ ಬೇಯಿಸ್ಕೊಳ್ತಾರೆ ಇದರಿಂದಲೇ. ಈಗಲೇ ಆಲ್ರೆಡಿ ಕೋಮು ಗಲಭೆ ಅಂತ ಬಣ್ಣ ಹಚ್ಚೋಕೆ ಶುರು ಮಾಡಿದ್ದಾರೆ. ಅದು ಕೋಮು ಗಲಭೆನಾ ಅಥವಾ ಏನು ಅನ್ನೋದು ಕ್ಲಾರಿಟಿ ಸಿಗಬೇಕು.